ನಮಸ್ಕಾರ ಸ್ನೇಹಿತರೆ, ನೀವು ಬೆಂಗಳೂರಿನಿಂದ ಕಾಶಿ, ಅಯೋಧ್ಯೆ, ಗಯಾ ಮತ್ತು ಪ್ರಯಾಗ್ರಾಜ್ಗಳನ್ನು ಒಂದೇ ಪ್ರವಾಸದಲ್ಲಿ ರೈಲಿನಲ್ಲಿ ಆರಾಮಾಗಿ ಭೇಟಿ ನೀಡಬೇಕು ಅಂದ್ಕೊಂಡಿದ್ರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ನ ಮೂಲಕ ಕರ್ನಾಟಕದಿಂದ ನಡೆಯಲಿರುವ ಕಾಶಿ ದರ್ಶನ ಯಾತ್ರೆಯ ಬಗ್ಗೆ ಇಂದು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಇದನ್ನೇ ಕರ್ನಾಟಕ ಭಾರತ್ ಗೌರವ್ ಕಾಶಿ ದರ್ಶನ ಯಾತ್ರೆ ಎಂದು ಸಹ ಕರೀತಾರೆ. ಮೊದಲಿಗೆ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಅಂದರೆ ಏನು? ಭಾರತೀಯ ರೈಲ್ವೆಯ ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ನ ಯೋಜನೆಯಡಿ ದೇಶದ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳನ್ನು ಒಂದೇ ಪ್ಯಾಕೇಜ್ನಲ್ಲಿ ಭೇಟಿ ಮಾಡುವ ಅವಕಾಶಗಳನ್ನು ನೀಡಲಾಗ್ತದೆ. ಇದರಲ್ಲಿ ಕೇವಲ ರೈಲು ಪ್ರಯಾಣ ಮಾತ್ರವಲ್ಲ, ಪ್ಯಾಕೇಜ್ಗೆ ಅನುಗುಣವಾಗಿ ರೈಲು ಪ್ರಯಾಣ, ಊಟ, ಹೋಟೆಲ್ ವಸತಿ, ಸ್ಥಳೀಯ ಸ್ಥಳ ವೀಕ್ಷಣೆಗೆ ಬಸ್ ವ್ಯವಸ್ಥೆ, ಪ್ರವಾಸಿ ಮಾರ್ಗದರ್ಶಿ ಮತ್ತು ಇತರ ಪ್ರವಾಸ ಸೇವೆಗಳನ್ನು ಒಳಗೊಂಡಿರ್ತದೆ. ಸ್ನೇಹಿತರೆ, ಈ ರೈಲು ಸಂಪೂರ್ಣವಾಗಿ ಹವಾನಿಯಂತ್ರಿತವಾಗಿದ್ದು AC 1, AC 2 ಮತ್ತು AC 3 ಹಂತದ ಸೌಕರ್ಯಗಳನ್ನು ಹೊಂದಿದೆ. ಈ ರೈಲಿನಲ್ಲಿ ಒಂದು ಮೀಸಲಾದ ಆಧುನಿಕ ಅಡುಗೆ ಬೋಗಿ ಇರ್ತದೆ, 2 ರೈಲ್ ರೆಸ್ಟೋರೆಂಟ್ಗಳು, ಶವರ್ ಕ್ಯೂಬಿಕಲ್ಗಳನ್ನು ಹೊಂದಿರುವ ವಾಶ್ರೂಮ್ಗಳನ್ನು ಹೊಂದಿರುವ ಕೋಚ್ಗಳು, ಪ್ರತಿ ಕ್ಯಾಬಿನ್ನಲ್ಲಿ ಎಲೆಕ್ಟ್ರಾನಿಕ್ ಸೇಫ್ಗಳು, ಪಾದದ ಮಸಾಜ್ಗಳು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, CCTV ಕ್ಯಾಮ್ರಾಗಳು ಇತ್ಯಾದಿಗಳು ಇದಕ್ಕೆ ತಕ್ಕಂತೆ ಇರ್ತವೆ. ಅತ್ಯಂತ ವಿಶೇಷವಾದ ಸೆಮಿ ಲಕ್ಸುರಿ ಅನುಭವವನ್ನು ನೀಡ್ತವೆ. ಕರ್ನಾಟಕ ಸರ್ಕಾರ ಮತ್ತು IRCTC ಸಹಯೋಗದೊಂದಿಗೆ ಈ ವಿಶೇಷ ಯಾತ್ರೆಗೆ ಕರ್ನಾಟಕ ಸರ್ಕಾರದ ಸಹಾಯಧನವೂ ಇದೆ. ಹಾಗಿದ್ರೆ ಯಾವ ಸ್ಥಳಗಳಿಗೆ ಭೇಟಿ ನೀಡಬಹುದು ಎನ್ನೋದಾದರೆ, ಈ ಯಾತ್ರೆಯಲ್ಲಿ ಪ್ರಮುಖವಾಗಿ 4 ಪವಿತ್ರ ಸ್ಥಳಗಳನ್ನು ಒಳಗೊಂಡಿದೆ. 1ನೇದು ವಾರಣಾಸಿ, ಕಾಶಿ ವಿಶ್ವನಾಥನ ದರ್ಶನ. 2ನೇದು ಅಯೋಧ್ಯೆ, ಶ್ರೀರಾಮ ಜನ್ಮಭೂಮಿ ದರ್ಶನ. 3ನೇದು ಗಯಾ, ಧಾರ್ಮಿಕ ಕ್ಷೇತ್ರ. 4ನೇದು ಪ್ರಯಾಗ್ರಾಜು, ತ್ರಿವೇಣಿ ಸಂಗಮ. ಅಂದರೆ ಒಂದೇ ಯಾತ್ರೆಯಲ್ಲಿ ಉತ್ತರ ಭಾರತದ 4 ಪ್ರಮುಖ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡುವ ಅವಕಾಶ ಇದೆ. ಮುಂಬರುವ ಯಾತ್ರೆಯ ದಿನಾಂಕಗಳು ಯಾವಾಗ ಎಂದು ಹೇಳೋದಾದರೆ, 2026ರಲ್ಲಿ ಪ್ರಕಟವಾಗಿರುವ ವೇಳಾಪಟ್ಟಿಯ ಪ್ರಕಾರ ಈ ಭಾರತ ಗೌರವ ಕಾಶಿ ದರ್ಶನ ಯಾತ್ರೆಗೆ ಪ್ರಮುಖವಾಗಿ ಹೊರಡುವ ದಿನಾಂಕಗಳು ಆಗಸ್ಟ್ 25, 2026, ಸೆಪ್ಟೆಂಬರ್ 29, 2026, ಅಕ್ಟೋಬರ್ 29, 2026. ಪ್ರತಿ ಯಾತ್ರೆಯ ನಿಖರ ರೈಲು ಸಮಯ ಮತ್ತು ಲಭ್ಯತೆ ಬುಕ್ಕಿಂಗ್ ಮಾಡುವ ಮೊದಲು IRCTC ಟೂರಿಸಂ ವೆಬ್ಸೈಟ್ನಲ್ಲಿ ಪರಿಶೀಲಿಸುವುದು ಬಹಳ ಮುಖ್ಯ. ಸ್ನೇಹಿತರೆ, ಬೆಂಗಳೂರಿನಿಂದ ಎಲ್ಲಿ ರೈಲು ಹತ್ತಬಹುದು ಎನ್ನೋದಾದರೆ, ಬೆಂಗಳೂರು ಪ್ರದೇಶದ ಪ್ರಯಾಣಿಕರಿಗಾಗಿ ಪ್ರಮುಖವಾಗಿ ಯಶವಂತಪುರ ಮತ್ತು ತುಮಕೂರು ಬೋರ್ಡಿಂಗು ಮತ್ತು ಡಿಬೋರ್ಡಿಂಗ್ ಪಾಯಿಂಟ್ಗಳಿವೆ. ಇದರ ಜೊತೆಗೆ ಕರ್ನಾಟಕದ ಇತರ ಸ್ಥಳಗಳಾದ ಬೀರೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ ಮತ್ತು ಘಟಪ್ರಭಾ ಮುಂತಾದ ಕಡೆಗಳಲ್ಲಿಯೂ ಬೋರ್ಡಿಂಗು ಮತ್ತು ಡಿಬೋರ್ಡಿಂಗ್ ವ್ಯವಸ್ಥೆ ಇರಬಹುದು. ಹೀಗಾಗಿ ನಿಮ್ಮ ಹತ್ತಿರದ ನಿಲ್ದಾಣ ಯಾವುದು ಎಂಬುದನ್ನು ಟಿಕೆಟ್ ಬುಕ್ ಮಾಡುವಾಗ ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ಪ್ರವಾಸದ ಖರ್ಚು ಎಷ್ಟಾಗ್ಬೋದು ಅನ್ನೋದಾದರೆ, ಈ ಯಾತ್ರೆಯ ಪ್ರಮಾಣಿತ ಪ್ಯಾಕೇಜ್ ದರ ಪ್ರತಿ ವ್ಯಕ್ತಿಗೆ 22,500 ರೂಪಾಯಿ ಎಂದು IRCTC ಮಾಹಿತಿ ನೀಡ್ತಾ ಇದೆ. ಇಲ್ಲಿ ಒಂದು ಪ್ರಮುಖ ವಿಷಯ ಇದೆ. ಕರ್ನಾಟಕದ ನಿವಾಸಿಗಳಿಗೆ ಅನ್ವಯವಾಗುವ 7,500 ರೂಪಾಯಿ ಸರ್ಕಾರದ ಸಬ್ಸಿಡಿಯನ್ನು ಪರಿಗಣಿಸಿದ ನಂತರ ದರ 22,500 ಎಂದು ಪ್ಯಾಕೇಜ್ ಮಾಹಿತಿಯಲ್ಲಿ ನೀಡಲಾಗಿದೆ. ಆದ್ದರಿಂದ ನೀವು ಕರ್ನಾಟಕದ ನಿವಾಸಿಯಾಗಿದ್ದರೆ ಅರ್ಹತೆ ಮತ್ತು ಸಬ್ಸಿಡಿಯ ಷರತ್ತುಗಳನ್ನು ಬುಕ್ಕಿಂಗ್ ಮಾಡುವಾಗ ಮೊದಲು ಪರಿಶೀಲಿಸಿ. ಯಾತ್ರೆಯ ಅವಧಿ ಎಷ್ಟಾಗಿರ್ಬೋದು ಅನ್ನೋದಾದರೆ, ಈ ಸಂಪೂರ್ಣ ಯಾತ್ರೆಯ ಅವಧಿ 8 ರಾತ್ರಿಗಳು ಮತ್ತು 9 ದಿನಗಳಾಗಿರುತ್ತೆ. ಅಂದರೆ ಪ್ರವಾಸ 9 ದಿನಗಳ ಕಾಲ ಉತ್ತರ ಭಾರತದ ಪ್ರಮುಖ ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡುವ ಪ್ರವಾಸವಾಗಿರ್ತದೆ. ಪ್ಯಾಕೇಜ್ ಬುಕ್ ಮಾಡುವ ಮುನ್ನ ಗಮನಿಸಿ ಸ್ನೇಹಿತರೆ, ಪ್ರವಾಸದ ಹಣ ಪಾವತಿಸುವ ಮೊದಲು ಪ್ಯಾಕೇಜ್ನಲ್ಲಿ ಯಾವ ಸೇವೆಗಳು ಸೇರಿವೆ, ಊಟದ ವ್ಯವಸ್ಥೆ, ಹೋಟೆಲ್ಲು, ಸ್ಥಳೀಯ ಸಾರಿಗೆ, ರೈಲಿನ ವರ್ಗ, ಸಬ್ಸಿಡಿಗೆ ಅರ್ಹತೆ ಮತ್ತು ರದ್ದತಿ ನಿಯಮಗಳ ಇವೆಲ್ಲವನ್ನೂ ಪರಿಶೀಲಿಸಿ. ಹಾಗೆಯೇ ರೈಲು ವೇಳಾಪಟ್ಟಿ ಅಥವಾ ದರಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇರುವುದರಿಂದ IRCTC ಟೂರಿಸಂನ ಅಧಿಕೃತ ಮಾಹಿತಿಯನ್ನೇ ಅಂತಿಮವಾಗಿ ಪರಿಗಣಿಸಬೇಕು. ಸ್ನೇಹಿತರೆ, ಕೊನೆಯ ಮಾತು,
ಕಾಶಿ ವಿಶ್ವನಾಥನ ದರ್ಶನ, ಅಯೋಧ್ಯೆ ಶ್ರೀರಾಮ ಮಂದಿರ, ಗಯಾ ಮತ್ತು ಪ್ರಯಾಗ್ರಾಜ್ ತೀರ್ಥಕ್ಷೇತ್ರಗಳನ್ನು ಒಂದೇ ಪ್ರವಾಸದಲ್ಲಿ ನೋಡಬೇಕೆಂದಿರುವವರಿಗೆ ಈ ಭಾರತ್ ಗೌರವ್ ಕಾಶಿ ದರ್ಶನ ಯಾತ್ರೆ ಬಹಳ ಉಪಯುಕ್ತವಾಗಬಹುದು. 9 ದಿನಗಳ ಯಾತ್ರೆ, ಹಲವು ಪ್ರಮುಖ ತೀರ್ಥಕ್ಷೇತ್ರಗಳು ಮತ್ತು ಕರ್ನಾಟಕದಿಂದಲೇ ರೈಲ್ವೆ ಪ್ರಯಾಣ ಇವೆಲ್ಲವೂ ಒಂದೇ ಪ್ಯಾಕೇಜ್ನಲ್ಲಿ ಸಿಗುವ ಅವಕಾಶ ಇದಾಗಿದೆ. ಆದರೆ ಸೀಟುಗಳು ಸೀಮಿತವಾಗಿರಬಹುದಾದ ಕಾರಣ ಬುಕ್ಕಿಂಗ್ ಮಾಡುವ ಮೊದಲು IRCTC ಟೂರಿಸಂ ಅಧಿಕೃತ ವೆಬ್ಸೈಟ್ನಲ್ಲೇ ಪ್ರಸ್ತುತ ದಿನಾಂಕ, ಸೀಟು ಲಭ್ಯತೆ, ದರ ಮತ್ತು ಪ್ಯಾಕೇಜ್ನ ಸಂಪೂರ್ಣ ನಿಯಮಗಳನ್ನು ಪರಿಶೀಲಿಸಿ ನಂತರ ಟಿಕೆಟ್ಗಳನ್ನು ಬುಕ್ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.